ದಿನಕ್ಕೂ ಕೂಡ ಮೋಸದ ಜಾಲದಲ್ಲಿ ಸಿಕ್ಕಾಕೊಳ್ಳೋರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಶಿವಾನಂದ ಪ್ರಕರಣ, ಈತನ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಸಾವಿರಾರು ಕೋಟಿಯನ್ನ ವಂಚನೆ ಮಾಡಿದಂತಹ ವ್ಯಕ್ತಿ ಸದ್ಯ ತನಿಖೆಯನ್ನ ಎದುರಿಸ್ತಾ ಇದ್ದಾನೆ, ಅರೆಸ್ಟ್ ಕೂಡ ಆಗಿದ್ದಾನೆ. ಈತ ಅರೆಸ್ಟ್ ಆದ ನಂತರವೂ ಕೂಡ ಈತನ ಅಕೌಂಟ್ಗೆ ಕೋಟಿ ಕೋಟಿ ಜಮೆ ಆಗ್ತಾ ಇದೆ. ಅಂದ್ರೆ ಈತ ಅರೆಸ್ಟ್ ಆಗಿದ್ರು, ಈತ ಮೋಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ರು, ಈತನ ಅಕೌಂಟ್ಗೆ ಮೇಲಿಂದ ಮೇಲೆ ಹಣ ಜಮೆ ಆಗ್ತಾನೆ ಇದೆ. ಅಂದ್ರೆ ಜನ ಈತನನ್ನ ಇನ್ನೂ ಕೂಡ ನಂಬ್ತಾ ಇದ್ದಾರೆ ಅಂತ. ಅದಷ್ಟೇ ಅಲ್ಲ, ಈತನ ಜಾಲ ದೇಶ ವಿದೇಶಗಳಲ್ಲೂ ಕೂಡ ಹರಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಈತನ ಸಂಪರ್ಕದಲ್ಲಿ ಹಲವು ಜನ ಸ್ಯಾಂಡಲ್ವುಡ್ನ ನಟ ನಟಿಯರು ಸೇರಿದಂತೆ ಇನ್ಕ್ಲೂಡಿಂಗ್ ಸನ್ನಿ ಲಿಯೋನ್ಗೂ ಕೂಡ ಈತ ಪೇಮೆಂಟ್ ಮಾಡ್ತಿದ್ದ ಅನ್ನುವಂಥ ವಿಚಾರ, ಹಣದ ವ್ಯವಹಾರಗಳು ಕೂಡ ಆಗ್ತಾ ಇತ್ತು ಅನ್ನೋ ವಿಚಾರ. ಅದಕ್ಕಾಗಿ ಸನ್ನಿ ಲಿಯೋನ್ ಅವ್ರಿಗೂ ಕೂಡ ಇವಾಗ ನೋಟಿಸ್ ಹೋಗಿದೆ, ಅವರು ಕೂಡ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ಈ ಹಂತದಲ್ಲಿ ಸದ್ಯ ಈ ಶಿವಾನಂದನ ಮೋಸದ ಜಾಲದ ಬಗ್ಗೆ ಒಂದಷ್ಟು ಪ್ರಕರಣಗಳ ಜೊತೆಗೆ ಒಂದಷ್ಟು ಮಾಹಿತಿಗಳು ಹೊರಗೆ ಬೀಳ್ತಾ ಇದೆ. ಇದೇ ಈ ಹೊತ್ತಿನ ವಿಶೇಷ. ಬಡ್ಡಿ ಆಸೆ, ಮಕ್ಮಲ್ ಟೋಪಿ, ವಂಚಕರಿದ್ದಾರೆ ಹುಷಾರ್. ನೋಡಿ, ಶಿವಾನಂದನ ಪ್ರಕರಣದ ಬಗ್ಗೆ ಹೇಳ್ತಾ ಇದ್ದೆ. ಸಾವಿರಾರು ಕೋಟಿ ವಂಚನೆ ಮಾಡಿರೋದೀತ ಹೂಡಿಕೆದಾರರಿಗೆ ಮಕ್ಮಲ್ ಟೋಪಿ ಹಾಕಿದ್ದು. ಇನ್ವೆಸ್ಟ್ ಮಾಡಿದ ಹಣ ಗೋವಿಂದ. ಬಹುಕೋಟಿ ವಂಚನೆಯ ಪ್ರಕರಣದಲ್ಲಿ ಈಗ ಸಿಐಡಿ ತನಿಖೆಗಿಳಿದಿದೆಯಲ್ಲ, ಶಾಕ್ ಎದುರಾಗ್ತಾ ಇದೆ. ಇದು ಈ ಕ್ಷಣದ ಶಿವಾನಂದನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ರಾಜ್ ನ್ಯೂಸ್ ನಲ್ಲಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 2400 ಕೋಟಿ ಕಲೆಕ್ಷನ್ ಮಾಡಿದ್ದಾತ. ಬಡ್ಡಿ ಆಸೆ ತೋರಿಸಿ ಹಣವನ್ನ ಡೆಪಾಸಿಟ್ ಮಾಡಿಸ್ಕೊಂಡು ಜನರಿಗೆ ಮಕ್ಮಲ್ ಟೋಪಿ ಹಾಕ್ತಿದ್ದ ಶಿವಾನಂದ ನೀಲಣ್ಣನವರ್. ಸಾವಿರಾರು ಕೋಟಿ ರೂಪಾಯಿಯ ವ್ಯವಹಾರ, ರಹಸ್ಯ ಎಲ್ಲವೂ ರಿವೀಲ್ ಆಗ್ತಾ ಇದೆ. ಬೆಳಗಾವಿಯಿಂದಲೇ ದೇಶದಾದ್ಯಂತ ಈ ವಂಚಕ ನೆಟ್ವರ್ಕ್ ಇಟ್ಕೊಂಡಿದ್ದ. ಸಾವಿರಾರು ಕೋಟಿ ರೂಪಾಯಿಯ ವಂಚನೆಯ ಕಹಾನಿ ನಿಮ್ಮ ರಾಜ್ ನ್ಯೂಸ್ ಇಡ್ತಾ ಇದೆ. ಬಹುಕೋಟಿ ವಂಚನೆ ಪ್ರಕರಣ ಇದು. ತನಿಖೆಗಿಳಿದ ಸಿಐಡಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಈತನ ಐಷಾರಾಮಿ ಜೀವನ ಜೊತೆಗೆ ಆತನ ಆಡಿದಂತಹ ಒಂದಷ್ಟು ಮಾತುಗಳು ಈಗ ಆತನಿಗೇ ಉರುಳಾಗಿರೋದು. ಆಮೇಲೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂತಂದ್ರೆ, ಸಾವಿರಾರು ಜನ ಸಾವಿರಾರು ಕೋಟಿ ರೂಪಾಯಿ ಈತನನ್ನ ನಂಬಿ ಹೂಡಿಕೆ ಮಾಡಿದ್ದಾರೆ, ಹೌದು. ಆದರೆ ಈ ರೀತಿಯಾದಂತಹ ವಂಚನೆ ಆಗ್ತಿದೆ ಅಂತ ಗೊತ್ತಿದ್ರೂ ಕೂಡ ಯಾವೊಬ್ಬರು ಈತನ ಮೇಲೆ ಅಥವಾ ಈತನಿಗೆ ದುಡ್ಡು ಕೊಟ್ಟವ್ರು ಯಾರು ಕೂಡ ಕಂಪ್ಲೇಂಟೇ ಕೊಟ್ಟಿಲ್ಲ. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ರೇಡ್ ಅಂತ ಸಂದರ್ಭದಲ್ಲಿ, ತನಿಖೆಗಿಳಿದಂತಹ ಸಂದರ್ಭದಲ್ಲಿ RBI ನಿಯಮಾವಳಿಗಳನ್ನು ಉಲ್ಲಂಘಿಸಿರುವುದು ಮೇಲ್ನೋಟಕ್ಕೆ ಸ್ಪಷ್ಟ. ಈತನ ಐಷಾರಾಮಿ ಬದುಕು ಹೆಂಗಿದೆ ಗೊತ್ತಾ? ಒಂದು ಬಂಗ್ಲೆ ಇದೆ, ದಿಲ್ದಾರ್ ಲೈಫ್ ಸ್ಟೈಲು, 2 ಮರ್ಸಿಡೀಸ್ ಬೆಂಜು ಡಿಫೆಂಡರ್, ವರ್ಣ, 11 ವೋಲ್ವೋ XC90 ಎಲ್ಲವೂ ಕೂಡ ಐಷಾರಾಮಿ ಕಾರು. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಒಂದು ಮನೆ ಇದೆ, ಬಂಗ್ಲೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ, ಆಸ್ತಿ ಖರೀದಿ ಮಾಡಿರೋದಿದೆ. ಇದೆಲ್ಲವೂ ಕೂಡ ಜನರ ದುಡ್ಡಲ್ಲಿ ಆತ ಆಡಂಬರದ ಜೀವನ ನಡೆಸ್ತಾ ಇದ್ದ. ನಾನು ಯಾರಿಗೂ ಎದುರಲ್ಲ, ನನ್ನ ಹತ್ರ ಅಷ್ಟು ಬಂದೂಕುಗಳಿವೆ, ಇಷ್ಟು ಬಂದೂಕುಗಳಿದ್ದಾವೆ, ಬೇಕಾದ್ರೆ 2028ಕ್ಕೆ CM ಬೇರೆ ಆಗ್ತೀನಿ ನಾನು, ಅದೇನು ದೊಡ್ಡ ವಿಚಾರ ಅಲ್ಲ ಅಂತ ಶಿವಾನಂದ್ ಒಂದು ಕಾರ್ಯಕ್ರಮದಲ್ಲಿ ಸ್ಟೇಜ್ ಮೇಲೆ ಹೇಳಿದ್ದು. 30ಕ್ಕೂ ಹೆಚ್ಚು ಖಾತೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನ ಈತ ಮಾಡ್ತಾ ಇದ್ದ. ಎಲ್ಲವೂ ಕೂಡ ಐಷಾರಾಮಿಯ ಬದುಕು, ಐಷಾರಾಮಿಯ ಕಾರುಗಳು, ಒಂದು ದೊಡ್ಡ ಬಂಗ್ಲೆ, ಎಲ್ಲವೂ ಕೂಡ ಕೋಟ್ಯಾಂತರ ರೂಪಾಯಿ ಮೌಲ್ಯದ್ದು. 11 ವೋಲ್ವೋ ಕಾರು ಕೋಟ್ಯಾಂತರ ರೂಪಾಯಿ ಮೌಲ್ಯದ್ದು. ಆಮೇಲೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ, ಆಸ್ತಿ ಎಲ್ಲವೂ ಖರೀದಿ ಮಾಡಿದ್ದಾನಿತ. ಎಲ್ಲವೂ ಕೂಡ ಜನರ ದುಡ್ಡೇ. ಆತ ಅವನು ಹೇಳ್ತಾನೆ, ನಾನು ಯಾರಿಗೂ ಎದುರೋದಿಲ್ಲ, ನನ್ನ ಹತ್ರ ಅಷ್ಟು ಬಂದೂಕುಗಳಿದ್ದಾವೆ. 30ಕ್ಕೂ ಹೆಚ್ಚು ಖಾತೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣದ ವಹಿವಾಟನ್ನ ಈತ ಮಾಡಿದ್ದಾನೆ ಶಿವಾನಂದ. ಐಷಾರಾಮಿ ಕಾರುಗಳು ಇವತ್ತು ಈತನ ಹತ್ರ ಇದೆ, ಒಂದು ದೊಡ್ಡ ಬಂಗ್ಲೆ, ದಿಲ್ದಾರ್ ಲೈಫ್ ಸ್ಟೈಲು. ಈತ ಮಾಡಿದ್ದು ಸ್ವಂತ ದುಡ್ಡಲ್ಲ, ಈತ ಮಾಡ್ತಾ ಇದ್ದಿದ್ದು ಈ ಶೋಕಿ ಎಲ್ಲವೂ ಕೂಡ, ಈ ಶೋಕಿ ಜೀವನ, ಆಡಂಬರ ಜೀವನ ಎಲ್ಲವೂ ಕೂಡ ಜನರ ದುಡ್ಡು. ಆಮೇಲೆ ಈತ ನೆನ್ನೆ ಮೊನ್ನೆಯಿಂದ ಮಾಡ್ತಿದ್ದಲ್ಲ, ದಶಕಗಳಿಂದ ಈತ ಮಾಡ್ಕೊಂಡ್ಬಂದಿದ್ದ. ನಿಂಗೆ CID ತನಿಖೆಗಿಳಿದಾಗ ಒಂದಿಲ್ಲೊಂದು ವಿಚಾರಗಳು ಹೊರಗು ಬರ್ತಾನೆ ಇದ್ದಾವೆ. ಆಮೇಲೆ ಇತ್ತೀಚೆಗೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಓಪನ್ ಸ್ಟೇಟ್ಮೆಂಟ್ ಕೊಡೋದು, ನಾನು ಯಾರಿಗೂ ಎದುರೋದಿಲ್ಲ, ನನ್ನ ಹತ್ರ ಅಷ್ಟು ಬಂದೂಕುಗಳಿದ್ದಾವೆ, ಇಷ್ಟು ಬಂದೂಕುಗಳಿದ್ದಾವೆ ಅಂತ ಹೇಳ್ತಾನೆ. ಆಮೇಲೆ 2028ರ ವಿಧಾನಸಭಾ ಎಲೆಕ್ಷನ್ನಲ್ಲಿ ನೋಡಿ, ರಾಜ್ಯದ CM ಆಗೋದು ದೊಡ್ಡ ವಿಚಾರ ಏನಲ್ಲ ನನಗೆ.
ಮುಂದಿನ 2028ರಲ್ಲಿ ನಾನು CM ಆಗ್ಬಿಡ್ತೀನಿ ಅಂತ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಆಸ್ತಿಯನ್ನು ಈತ ಖರೀದಿ ಮಾಡಿದ. ಹೀಗೆ ಸಾಕಷ್ಟು ವಂಚನೆ ಮಾಡಿದ್ದಾನೆ ಈತ. ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ವಂಚನೆ ಮಾಡಿರೋದು. 30ಕ್ಕೂ ಹೆಚ್ಚು ಖಾತೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣದ ವಹಿವಾಟನ ಮಾಡಿದ್ದಾರೆ. ನಾನು ಹೇಳದ್ನಲ್ಲ, ಹೂಡಿಕೆ ಮಾಡಿದವ್ರು ಯಾರೂ ಕೂಡ ಈತನ ಮೇಲೆ ಕಂಪ್ಲೇಂಟೇ ಕೊಡಲಿಲ್ಲ. ಯಾವಾಗ ಈತನ ಆಡಂಬರದ ಜೀವನ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾದ ತಕ್ಷಣ ಜಿಲ್ಲಾಧಿಕಾರಿಗಳು ಪ್ರಾಥಮಿಕ ಹಂತದಲ್ಲಿ ಅದನ್ನು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಆತ ಹೇಳಿದಂಥ ವಿಚಾರಗಳು ಒಂದು ವೇದಿಕೆಯಲ್ಲಿ ನಾನು ಯಾರಿಗೂ ಎದುರೋದಿಲ್ಲ ಅಂತ ಹೇಳಿದ್ದು, ಹಲವು ಬಂದೂಕುಗಳು ಇಟ್ಕೊಂಡಿದ್ದೇವೆ ಅಂತ ಹೇಳಿ 30ಕ್ಕೂ ಹೆಚ್ಚು ಖಾತೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟನ ಈತ ಮಾಡಿದ್ದಾನೆ. ಹೇಳಿದ್ನಲ್ಲ, ಈತನ ಹತ್ರ ಐಷಾರಾಮಿ ಕಾರುಗಳಿದ್ದಾವೆ, ದಿಲ್ದಾರ್ ಲೈಫ್ ಸ್ಟೈಲ್ ಮಾಡ್ಕೊಂಡಿದ್ದ ಈತ. ಈಗ ಇನ್ನೊಂದು ಡೌಟು ಅಂತಂದ್ರೆ, ಸ್ಯಾಂಡಲ್ವುಡ್ ಸ್ಟಾರ್ಸ್ಗಳು ಈ ವಂಚಕನಿಗೆ ಏನಾದರೂ ಸಾಥ್ ಕೊಟ್ರಾ ಅಂತ. ಯಾಕೆಂದ್ರೆ ಸ್ಯಾಂಡಲ್ವುಡ್ನ ನಟ ನಟಿಯರಿಗೆ ಇವಾಗ CIDಯ ವಿಚಾರಣೆ ಟೆನ್ಷನ್ ಇದೆ. ಯಾರ್ಯಾರಿಗೆ ಅಂತನೂ ಹೆಸರು ಬರ್ತಾ ಇದೆ ನೋಡಿ. ಡಾಲಿ ಧನಂಜಯ್, ವಸಿಷ್ಠ ಸಿಂಹ, ನೀನಾಸಂ ಸತೀಶ್, ದಿಗಂತ್, ಐಂದ್ರಿತ ರಾಯ್, ರಾಗಿಣಿ, ಸಪ್ತಮಿಗೌಡ, ರಾಜೇಶ್ ಕೃಷ್ಣನ್, ಶಿವಾನಂದನ ಜೊತೆಗೆ ಲಿಂಕ್ ಹೊಂದಿದ್ರಂತೆ ಇವರೆಲ್ಲರೂ. ಅಕ್ರಮವಾಗಿ ಸಂಗ್ರಹಿಸಿದ್ದಂತಹ ಹಣದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ರು. ಬೆಳಗಾವಿ ಕನ್ನಡ ಹಬ್ಬ ಅನ್ನೋ ಹೆಸರಲ್ಲಿ ಒಂದು ಸಮಾರಂಭ ನಡೀತು ಲಾಸ್ಟ್ ಮಂತ್. ನಟ ನಟಿಯರಿಗೆ ಲಕ್ಷಾಂತರ ರೂಪಾಯಿ ಸಂದಾಯ ಆಗಿರುವಂತ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಶಿವಾನಂದನ ಜೊತೆಗೆ ಏನಾದರೂ ನಂಟಿಟ್ಕೊಂಡಿದ್ದಾರೆ ಅದರ ಬಗ್ಗೆ CID ತನಿಖೆ ಮಾಡ್ತಾ ಇದೆ. ಸಾಥ್ ಕೊಟ್ರ ಅಥವಾ ಕೇವಲ ಅವರು ಕರೆದ್ರು ಇವರು ಹೋಗಿದ್ದಾರೆ, ಈ ತರನ? ಸ್ಯಾಂಡಲ್ವುಡ್ನ ಹಲವು ನಟ ನಟಿಯರು ಕೂಡ ಈತನ ಜೊತೆಗೆ ನಂಟಿಟ್ಕೊಂಡಿದ್ದಾರೆ ಅನ್ನುವಂಥ ಒಂದಷ್ಟು ಅನುಮಾನದ ಮೇರೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸುಳಿವು ಕೂಡ ಇದೆ. ಯಾಕೆಂದ್ರೆ ಹೋದಲ್ಲಿ ಬಂದಲ್ಲಿ ಕಾರ್ಯಕ್ರಮಗಳನ್ನ ಮಾಡಿದಾಗ ಸೆಲೆಬ್ರಿಟೀಸ್ಗಳನ್ನ ಕಳಿಸ್ತಾ ಇದ್ದ. ಹೀಗೆ ಬೆಳಗಾವಿ ಕನ್ನಡ ಹಬ್ಬ ಅಂತ ಒಂದು ಕಾರ್ಯಕ್ರಮ ನಡೆದಿತ್ತು, ಈ ಹಿಂದೆ ಸಮಾರಂಭ ನಡೆದಿತ್ತು, ದೊಡ್ಡ ಸಮಾರಂಭ. ಆ ಸಮಾರಂಭಕ್ಕೆ ಸೆಲೆಬ್ರಿಟಿಗಳನ್ನ ಕರೆಸಿದ್ದು ಇದೇ ಶಿವಾನಂದರ ಜೊತೆಗಿನ ನಂಟಿನ ಬಗ್ಗೆ CID ಅಧಿಕಾರಿಗಳು ಈಗ ವಿಚಾರಣೆಯನ್ನ ಮಾಡಲಿಕ್ಕಿದೆ. ಅಷ್ಟೂ ಸ್ಟಾರ್ಸ್ಗಳು, ಸ್ಯಾಂಡಲ್ವುಡ್ನ ಸ್ಟಾರ್ಸ್ಗಳು, ಡಾಲಿ ಧನಂಜಯ್, ವಸಿಷ್ಠ ಸಿಂಹ, ನೀನಾಸಂ ಸತೀಶ್, ಜೊತೆಗೆ ದಿಗಂತ್, ಐಂದ್ರಿತ ರಾಯ್, ಇವರೆಲ್ಲರೂ ಕೂಡ ಶಿವಾನಂದನ ಜೊತೆಗೆ ಲಿಂಕ್ ಅನ್ನ ಹೊಂದಿದ್ರು ಅನ್ನುವಂಥ ಒಂದು ಮಾಹಿತಿ. ಲಿಂಕ್ ಹೊಂದಿದ್ರು ಅನ್ನುವಂಥ ಪದ ಯಾಕೆ ಅಂತಂದ್ರೆ, ಅವರು ಹೋದಲ್ಲಿ ಬಂದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಈ ಸ್ಟಾರ್ಸ್ಗಳು ಅವರ ಪರವಾಗಿ ಬಂದು ಪ್ರಚಾರ ಮಾಡೋದು, ಕಾರ್ಯಕ್ರಮಕ್ಕೆ ಒಂದು ವೇದಿಕೆಗೆ ಒಂದು ಕಳೆ ಕಟ್ಟಂಗಾಗುತ್ತೆ. ಸೆಲೆಬ್ರಿಟೀಸ್ ಬಂದರೆ ನನಗೂ ಕೂಡ ಒಂದು ಒಳ್ಳೆ ಮೈಲೇಜ್ ಸಿಗುತ್ತೆ ಅಂತ ಹೇಳಿ ಈ ಶಿವಾನಂದ ಕರೆಸ್ತಾ ಇದ್ದ ಸೆಲೆಬ್ರಿಟೀಸ್ಗಳನ್ನ. ಆ ಸೆಲೆಬ್ರಿಟೀಸ್ ಎಲ್ಲರೂ ಕೂಡ ಶಿವಾನಂದನ ಜೊತೆಗೆ ಲಿಂಕ್ನಲ್ಲಿದ್ದರು, ಅಂದರೆ ಕಾಂಟ್ಯಾಕ್ಟ್ನಲ್ಲಿದ್ದರು ಅಂತ. ಸೊ ಹಾಗಾಗಿ ಅವರನ್ನು ಕೂಡ ವಿಚಾರಣೆಯನ್ನ ಮಾಡಲಿಕ್ಕಿದೆ CID ಟೀಮ್. ಶಿವಾನಂದ ಯಾವಾಗಿಂದ ಪರಿಚಯ ನಿಮಗೆ? ಎಷ್ಟು ವರ್ಷಗಳಿಂದ ಪರಿಚಯ? ಅವರ ಕಾಂಟ್ಯಾಕ್ಟ್ನಲ್ಲಿ ಯಾರು ಮಧ್ಯಸ್ಥಿಕೆ ವಹಿಸಿದ್ದು? ಯಾರು ಕಾಂಟ್ಯಾಕ್ಟ್ ಮಾಡಿದಾಗ ಏನೇನು ಮಾತಾಡ್ತಿದ್ದ? ಯಾವ್ಯಾವ ಕಾರ್ಯಕ್ರಮಗಳಿಗೆ ಕರಿತಾ ಇದ್ದ? ಏನಾದರೂ ಆಮಿಷ ಒಡ್ಡಿದ್ರಾ? ನಿಮಗೆ ನಾರ್ಮಲಿ ಈ ಫೀಸ್ ರೂಪದಲ್ಲಿ ಏನಾದರೂ ಹಣ ಸಂದಾಯ ಮಾಡ್ತಿದ್ರಾ ಅಥವಾ ಬೇರೆ ರೂಪದಲ್ಲಿ ಏನಾದರೂ ನಿಮಗೆ ರೆಮ್ಯುನರೇಷನ್ ಕೊಡ್ತಾ ಇದ್ರಾ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ? ಎಲ್ಲ ವಿಚಾರವನ್ನು ಕೂಡ CID ಟೀಮ್ ವಿಚಾರಣೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅದೇ ಒಂದಷ್ಟು ಕಾರ್ಯಕ್ರಮದಲ್ಲಿ ರಾಜಾರೋಷವಾಗಿ ಆತ ಹೇಳಿದ್ದು, CM ಆಗೋದೆಲ್ಲ ನಂಗೆ ದೊಡ್ಡ ವಿಚಾರ ಅಲ್ಲ, ಆಗ್ಬಿಡ್ಬೋದು, ಹಿಂಗೆ ಅನ್ನೋಷ್ಟೊಳಗೆ CM ಆಗ್ತೀನಿ ನಾನು ಅಂತ, ಚಿಟಿಕೆ ಹೊಡೆಯೋಷ್ಟೊಳಗೆ CM ಆಗ್ತೀನಿ ಅಂತ ಹೇಳಿದ್ದು. 224 ಕ್ಷೇತ್ರದಲ್ಲೂ ನಮ್ಮ ಹುಡುಗರನ್ನು ನಿಲ್ಲಿಸ್ತೀನಿ, CM ಆಗೋದೇನು ದೊಡ್ಡ ವಿಚಾರ ಅಲ್ಲ, 2028ಕ್ಕೂ ನಾನು CM ಆಗ್ತೀನಿ ಅಂತೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದು. ಕೊಡಬಾರ್ದು ಅನ್ನೋದೇನಿಲ್ಲ, ಅಂದರೆ ಆತನ ಒಂದು ಮಾತಿನ ಶೈಲಿ ಹಂಗಿತ್ತು. ಅದಾದ ನಂತರ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಪ್ರಾಥಮಿಕ ಹಂತದಲ್ಲಿ 50 ಕೋಟಿ ರೂಪಾಯಿಯ ಅವ್ಯವಹಾರ ಕಂಡು ಬರುತ್ತೆ. ಇಮಿಡಿಯೇಟ್ ಆಗಿ ತನಿಖೆಯನ್ನು ಚುರುಕುಗೊಳಿಸ್ತಾರೆ, ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಆವಾಗ RBI ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ, ಬೇರೆ ಬೇರೆ ಅಕೌಂಟ್ಗಳಿಂದ ಸಾವಿರಾರು ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ವಿಚಾರ. ಫಾರ್ ಎಕ್ಸಾಂಪಲ್, ಆತ ಜನರಿಗೆ ಯಾವ ರೀತಿ ಮೋಡಿ ಮಾಡ್ತಾ ಇದ್ದ ಗೊತ್ತಾ? ದಶಕಗಳಿಂದ 1 ಲಕ್ಷ ರೂಪಾಯಿ ಸಂದಾಯ ಮಾಡಿದ್ರೆ ನಿಮಗೆ 36% ಬಡ್ಡಿ ಕೊಡ್ತೀನಿ ಅಂತ. 1 ಲಕ್ಷಕ್ಕೆ 36% ಅಂತಂದ್ರೆ
36,000 ರೂಪಾಯಿ, 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಬಡ್ಡಿ ರೂಪದಲ್ಲಿ 36,000 ರೂಪಾಯಿ ಕೊಡ್ತಾ ಇದ್ದಿದ್ದಂತೆ ತಿಂಗಳಿಗೆ. ಯಾರು ತಾನೇ ಇಲ್ಲ ಅಂತ ಹೇಳ್ತಾರೆ? ಅವಾಗ ಮುಗಿಬಿದ್ರು ಜನ, ಸಾವಿರಾರು ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಆಯಿತು. ಹಾಕಿದವರಿಗೆ ರಿಟರ್ನ್ಸ್ ಕೊಡ್ತಾ ಇದ್ದ ಆತ, ಅದನ್ನೂ ಹೇಳ್ತಾರೆ. ಒಂದಷ್ಟು ಜನ ಅವ್ರ ಫಾಲೋವರ್ಸು ಈ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಒಂದಷ್ಟು ಜನ. ಈಗೆಲ್ಲ ಬಂದು ಅಧಿಕಾರಿಗಳು ಹೇಳ್ತಿದ್ದಾರೆ, ಟಿ ವಿಲೆಲ್ಲ ಬರ್ತಾ ಇದೆ, ನಮ್ಗೆ ಗೊತ್ತಿಲ್ಲ, ನಮ್ಗೇನು ಮೋಸ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅವರು. 36% ರಿಟರ್ನ್ ಕೊಡ್ತಿದ್ದಂತೆ. ಇದು ಒಂದು ಕಡೆಗೆ ಆದರೆ, ಮತ್ತೊಂದು ಕಡೆ ಚಂದನವನದ ಲಿಂಕ್ ಕೂಡ ಇಲ್ಲಿ ಒಂದಷ್ಟು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಹೋದಲ್ಲಿ ಬಂದಲ್ಲಿ ಒಂದು ಕಾರ್ಯಕ್ರಮವನ್ನು ಈತ ಆಯೋಜನೆ ಮಾಡ್ತಿದ್ದ ಶಿವಾನಂದ ನೀಲಣ್ಣವರ್. ಆ ಕಾರ್ಯಕ್ರಮಕ್ಕೆ ಒಂದಷ್ಟು ಜನ ಸೆಲೆಬ್ರಿಟೀಸ್ಗಳು ಕೂಡ ಬರ್ತಾ ಇದ್ರು, ಅಂದರೆ ಕನ್ನಡದ ಸ್ಟಾರ್ಸ್. ವಸಿಷ್ಠ ಸಿಂಹ, ದಿಗಂತ್, ರಾಜೇಶ್ ಕೃಷ್ಣನ್, ಐಂದ್ರಿತಾ ರೈ ಇವರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು. ಅವರು ಕೂಡ ಈಗ ಫಾರ್ ಎಕ್ಸಾಂಪಲ್ ರಾಜೇಶ್ ಕೃಷ್ಣನ್ ಅವರನ್ನು ಕರೆಸಿದ್ರೆ ಅವನೊಂದು ಕಾರ್ಯಕ್ರಮವನ್ನು ಮಾಡಿ ಅದರಲ್ಲಿ ಒಂದು ಹಾಡನ್ನು ಹಾಡಿಸ್ತಾ ಇದ್ರು ಅವ್ರ ಹತ್ರ. ಸೊ ಈ ರೀತಿಯಾಗಿ ಬಂದರೆ ಜನರನ್ನು ಅಟ್ರಾಕ್ಟ್ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ, ಜೊತೆಗೆ ತಾನು ತನ್ನ ಬಿಸ್ನೆಸ್ಸನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದ ಈತ. ನಾನು ಹೇಳಿದ್ನಲ್ಲ, ಜನ ಅವನನ್ನು ನಂಬಿದ್ರು, ಇನ್ವೆಸ್ಟ್ ಕೂಡ ಮಾಡಿದ್ರು, ರಿಟರ್ನ್ಸ್ ಕೂಡ ಕೊಟ್ಟರು. ಆದರೆ ಮುಂದೇನಾಗುತ್ತೆ ಅನ್ನುವಂಥ ಒಂದು ಊಹೆ ಕೂಡ ಅಷ್ಟು ಜನಕ್ಕೆ ಇಲ್ಲ ಅಂತ ಅನಿಸುತ್ತೆ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾನೆ ಆತ ಶೇರ್ ಮಾರ್ಕೆಟ್ನಲ್ಲಿ. ಎಲ್ಲವೂ ಕೂಡ ಧೂಳಿಪಟ ಆಗೋಯ್ತು ಒಂದೇ ಕ್ಷಣ. ಕೊಡೋದಕ್ಕೆ ಜನರಿಗೆ ವಾಪಸ್ ಕೊಡೋದಕ್ಕೆ ದುಡ್ಡಿಲ್ಲ ಅವನ ಹತ್ರ ಈಗ. ಆಮೇಲೆ ಹೇಳ್ತಾ ಇದ್ನಲ್ಲ, ಕೇವಲ ಸ್ಯಾಂಡಲ್ವುಡ್ ಸ್ಟಾರ್ಸ್ ಮಾತ್ರ ಅಲ್ಲ, ಬೆಳಗಾವಿ ಟು ಬಾಲಿವುಡ್ ತನಕನೂ ಇದೆ. ಸನ್ನಿ ಲಿಯೋನ್ಗೂ ಕೂಡ ಈ ವಂಚಕ ನೀಲಣ್ಣವರ್ ಹಣ ಕೊಟ್ಟಿದ್ದಾನೆ. ನಟಿ ಸನ್ನಿ ಲಿಯೋನ್ಗೂ ಕೂಡ ಕೋಟ್ಯಾಂತರ ರೂಪಾಯಿ ಹಣ ಡೆಪಾಸಿಟ್ ಮಾಡಿದಾನಿತ. ಕೋಟಿ ಹಣವನ್ನ ಕೊಟ್ಟಿದ್ಯಾಕೆ ಈ ಐನಾತಿ ಶಿವಾನಂದ? ಬೆಳಗಾವಿಯಿಂದಲೇ ದೇಶದಾದ್ಯಂತ ವಂಚಕ ನೆಟ್ವರ್ಕ್ ಇಟ್ಕೊಂಡಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಶಿವಂ ಅಸೋಸಿಯೇಟ್ಸ್ನ ವ್ಯವಹಾರದ ಗುಟ್ಟನ್ನ ಸಿಐಡಿ ಒಂದೊಂದಾಗಿ ಬಿಚ್ಚಿಡ್ತಾ ಇದೆ. 40,000ಕ್ಕೂ ಹೆಚ್ಚು ಜನರಿಂದ 2,400 ಕೋಟಿ ರೂಪಾಯಿ ಕಲೆಕ್ಷನ್. ಹೆಚ್ಚಿನ ಬಡ್ಡಿ ಆಸೆ ತೋರಿಸಿ ಹಣ ಕಲೆಕ್ಟ್ ಮಾಡ್ತಿದ್ದ. ನಾನು ಹೇಳಿದ್ನಲ್ಲ, ಹೆಚ್ಚಿನ ಬಡ್ಡಿ 36% ಅಂತಂದ್ರೆ ಯಾವ ಬ್ಯಾಂಕು ಕೊಡೋದಿಲ್ಲ, ಯಾರಂದ್ರೆ ಯಾರೂ ಕೊಡೋದಿಲ್ಲ. 36% ಬಡ್ಡಿ ಕೊಡ್ತಾ ಇದ್ದ ಅವನು. ಜನ ನಂಬಿ ಆತನ ಮೇಲೆ ಹೂಡಿಕೆನೂ ಮಾಡ್ತಾ ಇದ್ರು, ಕೊಡ್ತಾ ಇದ್ರು ದುಡ್ಡು. ನಾ ಹೇಳಿದ್ನಲ್ಲ, ಅರೆಸ್ಟ್ ಆಗಿ ತುಂಬ ದಿನ ಆಯ್ತಲ್ವಾ, ಅರೆಸ್ಟ್ ಆದ ನಂತರವೂ ಕೂಡ 5-6 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ, ಮತ್ತೆ ಹೂಡಿಕೆ ಮಾಡಿದ್ದಾರೆ, ಅಕೌಂಟಿಗೆ ಜಮೆ ಆಗಿದೆ. ಅಂದರೆ ಜನ ಎಷ್ಟರ ಮಟ್ಟಿಗೆ ನಂಬಿದ್ದಾರೆ ಈ ಶಿವಾನಂದನನ್ನ ಅಂತಂತಂದರೆ, ಆತ ಅರೆಸ್ಟ್ ಆದ್ರೂ ತನಿಖೆ ನಡೀತಾ ಇದ್ರೂ ಇಲ್ಲ, ಈತ ಮಾಡ್ತಿರೋದು ಬೋಗಸ್ ಸ್ಕ್ಯಾಮ್, RBI ನಿಯಮವನ್ನು ಉಲ್ಲಂಘನೆ ಮಾಡಿ ಈ ರೀತಿಯಾಗಿ ಮಾಡ್ತಾ ಇರೋದು ಅಂತೆಷ್ಟೇ ಹೇಳಿದ್ರು ಕೂಡ ಆತ ಅರೆಸ್ಟ್ ಆದ ಮೇಲೂ ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಆಮೇಲೆ ಕೇವಲ ಚಂದನವನದ ಸುತ್ತಮುತ್ತ ಸುತ್ತಕೊಂಡಿಲ್ಲ ಈತನ ಜಾಲ, ಬಾಲಿವುಡ್ ತನಕ ಹೋಗಿದೆ. ಸನ್ನಿ ಲಿಯೋನ್ ಅವ್ರಿಗೆ ಕೋಟಿ ರೂಪಾಯಿ ಹಣ ಸಂದಾಯ ಮಾಡಿದ್ದಾನೆ. ಸೊ ಅಂದರೆ ಬೆಳಗಾವಿಯಿಂದಲೇ ಕೂತ್ಕೊಂಡು ಓಲ್ ನೆಟ್ವರ್ಕನ್ನು ಈತ ಮ್ಯಾನೇಜ್ ಮಾಡ್ತಾ ಇದ್ದ. ಸ್ಟಾರ್ಸ್ಗಳನ್ನು ಬಳಸ್ಕೊಂಡು ತನ್ನ ಹೂಡಿಕೆಯನ್ನು ಇನ್ನೂ ಜಾಸ್ತಿ ಮಾಡಿಸ್ಕೊಳ್ತಾ ಇದ್ದ ಅಂತ. ಸ್ಯಾಂಡಲ್ವುಡ್ ಸ್ಟಾರ್ಸ್ಗಳನ್ನ ಬಳಸ್ಕೊಂಡು ಒಂದಷ್ಟು ಜನನ ಅಟ್ರಾಕ್ಟ್ ಮಾಡೋದು. ಈಗ ಅವರದ್ದೇ ಆದಂತಹ ಅಭಿಮಾನಿ ಬಳಗ ಇದ್ದೇ ಇರುತ್ತೆ ಯಾವುದೇ ಒಬ್ಬರು ಸ್ಟಾರ್ಸ್ಗಳಿಗೆ. ಅವರನ್ನ ಸೆಳೆದು ತನ್ನ ಕಂಪ್ನಿಗೆ ಹೂಡಿಕೆ ಮಾಡಿಸ್ಕೊಳ್ಳೋ ಒಂದು ಪ್ಲಾನ್ ಇತ್ತು ಆತನಿಗೆ. ಅದರ ಭಾಗವಾಗಿಯೇ ಸನ್ನಿ ಲಿಯೋನ್ ಅವರನ್ನು ಕೂಡ ಬಳಸ್ಕೊಳ್ತಾ ಇದ್ನ ಗೊತ್ತಿಲ್ಲ. ಕೋಟಿ ಹಣವನ್ನು ಆತ ಡೆಪಾಸಿಟ್ ಮಾಡಿದ್ದು ಸನ್ನಿ ಲಿಯೋನ್ ಅವ್ರಿಗೆ. ಅದು ಅನುಮಾನಕ್ಕೆ ಕಾರಣ ಆಗಿದ್ದು. ಈಗ ಇನ್ಕ್ಲೂಡಿಂಗ್ CID ಟೀಮ್ ಈಗ ನೋಟಿಸ್ ಕೊಟ್ಟಿದೆ. ಅವರ ವಿಚಾರಣೆಯನ್ನು ಕೂಡ ಮಾಡಬೇಕಾಗಿದೆ ಇವಾಗ. ಸನ್ನಿ ಲಿಯೋನ್ ಅವರನ್ನ ಈ ಶಿವಾನಂದ ನೀಲಣ್ಣವರ್ ಯಾವಾಗ ಕಾಂಟ್ಯಾಕ್ಟ್ ಮಾಡಿದ್ದು, ಏನಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ದು, ನಿಮ್ಮ ಅವರ ನಡುವೆ ಏನು ವ್ಯವಹಾರ ಆಗಿತ್ತು, ಏನು ಡೀಲ್ ಆಗಿತ್ತು, ಏನು ಅಗ್ರಿಮೆಂಟ್ ಆಗಿತ್ತು, ಎಲ್ಲವನ್ನೂ ಕೂಡ ವಿಚಾರಣೆಯನ್ನು ಮಾಡಲಿಕ್ಕಿದ್ದಾರೆ. 40,000ಕ್ಕೂ ಹೆಚ್ಚು ಜನರಿಂದ ಈತ 2,400 ಕೋಟಿ ರೂಪಾಯಿಯನ್ನು ಈತ ಇನ್ವೆಸ್ಟ್ ಮಾಡಿಸ್ಕೊಂಡಿದ್ದ. ಸಾವಿರಾರು ಜನ ಹೂಡಿಕೆ ಮಾಡಿದ್ದು. ಅದರಲ್ಲಿ ನೋಡಿ, ಅರೆಸ್ಟ್ ಆದಮೇಲೂ ಕೂಡ ಒಂದಷ್ಟು ಜನ 5 ಕೋಟಿ ರೂಪಾಯಿ ತನಕ ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದರೆ ಈತನನ್ನು ಎಷ್ಟು ಬ್ಲೈಂಡಾಗಿ ನಂಬಿದ್ರು ಜನ ಅಂತ. ಭೀಮಾಶಂಕರ್ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ ಈ ತನಿಖೆಯ ಭಾಗವಾಗಿ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. We are searching for those transactions
ಟ್ರಾನ್ಸಾಕ್ಷನ್ ಆದರೆ ಕ್ಯಾಶ್ ಪ್ರೂಫ್ ಬೇಕಲ್ಲ ನಮಗೆ. ಈಗ ನೀವು ಹೇಳ್ತೀರಿ ಅವ್ರು ಫ್ರೀ ಆಗಲೂ ಕೂಡ ಬಂದಿರ್ಬೋದು, ಅವ್ರದ್ದು ಯಾವುದೋ ಮೂವಿ ಪ್ರಮೋಷನ್ಗೋಸ್ಕರ ಅಂತಲೂ ಬಂದಿರ್ಬೋದು. ವಿ ವರ್ಕ್ ಆನ್ ಪ್ರೂಫ್, ಯಾಕಂದರೆ ಕೋರ್ಟ್ ನಮಗೆ ನಾಳೆ ಅದನ್ನೇ ಕೇಳುತ್ತೆ. ನಾವು ಸೆನ್ಸೇಷನಲೈಸ್ ಮಾಡೋಕ್ಕೋಗಿ ಅವರಿಗೆ ವಿತೌಟ್ ಎನಿ ಪ್ರೂಫ್ ಅವ್ರನ್ನ ಕರೆದು ತಂದು ವಿಚಾರಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ವಿ ಡೋಂಟ್ ವರ್ಕ್ ಲೈಕ್ ದ್ಯಾಟ್. ಇಲ್ಲ ಅಲ್ಲ, ಮಾಹಿತಿ ಇದೆ, ಇಲ್ಲ ಟ್ರಾನ್ಸಾಕ್ಷನ್ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಡಿಸೆಂಬರ್ 27 ನಾವು ಇಲ್ಲೇ ಇದ್ವಲ್ಲ, ನಮ್ಗೆ ಯಾವ್ದು ನೋಡಲೇ ಇಲ್ಲ. ಸದ್ಯಕ್ಕೆ ನೀವು ಹೇಳಿದಾಗೆ ನಾ ಆಲ್ರೆಡಿ ಹೇಳಿದಾಗೆ ಸರ್ಚ್ ಮಾಡ್ತಾ ಇದ್ದೀವಿ. ನಥಿಂಗ್ ಲೈಕ್ ದಟ್. ಈಗ at this moment I cannot. See, ನಾವು ಒಂದಿಷ್ಟು ಸ್ಟ್ಯಾಂಡರ್ಡ್ ಇದು ಮಾಡ್ಕೊಂಡಿದ್ದೀವಿ. 10 ಲಕ್ಷಕ್ಕಿಂತ ಜಾಸ್ತಿ ಯಾರಿಗೆ ಹೋಗಿದೆ, 5 ಲಕ್ಷಕ್ಕಿಂತ ಜಾಸ್ತಿ ಯಾರಿಗೆ ಹೋಗಿದೆ, 1 ಲಕ್ಷಕ್ಕಿಂತ ಜಾಸ್ತಿ ಯಾರಿಗೆ ಹೋಗಿದೆ ಚೆಕ್ ಮಾಡ್ಕೊಂಡು. ನಾವು ಇಲ್ಲಿನವೇ ಅದನಲ್ರಿ, ಯಾಕೆ ಪುಣೆಗೆ ಅಂತ ಹೇಳ್ತೀರಿ? ಹೇಳಿದ್ನಲ್ಲ ಆಲ್ರೆಡಿ 11 ಹೈ ಎಂಡ್ ಕಾರ್ಗಳ ಬಗ್ಗೆ ನಮಗೆ ಮಾಹಿತಿ ಇದೆ. ಅವೆಲ್ಲ ಬೇರೆ ನೋಡಿ, ಈತ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಿದ್ದು ಜನ ಹೂಡಿಕೆ ಮಾಡಿದಂತಹ ದುಡ್ಡಲ್ಲೇ, ಐಷಾರಾಮಿ ಕಾರ್ನಲ್ಲಿ. ಆಮೇಲೆ ಈತ ಅರೆಸ್ಟ್ ಆದಮೇಲೂ ಕೂಡ ನಾನು ಹೇಳದ್ನಲ್ಲ, ಜನ ಈಗಲೂ ಈತನ ಮೇಲೆ ಕ್ರೇಜ್ ಇಟ್ಕೊಂಡಿದ್ದಾರೆ, ಇನ್ನೂ ನಂಬಿದ್ದಾರೆ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಆತ ಅರೆಸ್ಟ್ ಆದಮೇಲೂ ಕೂಡ. ನೋಡಿ, ಈ ಶಿವಾನಂದ ಬಡ್ಡಿಯ ಆಸೆ ತೋರಿಸಿ, ಅತಿ ಹೆಚ್ಚು ಬಡ್ಡಿಯ ಆಸೆಯನ್ನ ತೋರಿಸಿ ಜನರಿಗೆ ಮಕ್ಮಲ್ ಟೋಪಿ ಆಗ್ತಿದ್ದಾನೆ ಅಂತಂದ್ರೂ ಕೂಡ ಯಾರೂ ನಂಬ್ತಾ ಇಲ್ಲ. ಈತನನ್ನ ಈಗಲೂ ಕೂಡ ಜನ ನಂಬ್ತಾರೆ, ಈಗಲೂ ಕೂಡ ಈತನ ಮೇಲೆ ಕ್ರೇಜ್ ಇಟ್ಕೊಂಡಿದ್ದಾರೆ. ಬೇಡ, ಮೋಸ ಹೋಗಬೇಡಿ, ವಂಚಕರಿದ್ದಾರೆ, ಹುಷಾರಂತ ಎಷ್ಟೇ ಹೇಳಿದ್ರು ಕೂಡ ಯಾರೂ ಕೇಳ್ತಾ ಇಲ್ಲ. ಇನ್ಕ್ಲೂಡಿಂಗ್ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ, ತನಿಖಾಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ ಈತನ ಮೋಸದ ಜಾಲ ಹೆಂಗೆಲ್ಲ ಹರಡಿಕೊಂಡಿದೆ ಅಂತ. ಆದರೂ ಕೂಡ ಜನ ಕೇಳ್ತಿಲ್ಲ. ಆತನ ಬಂಧನದ ಬಳಿಕವೂ ಕೂಡ ಆತನ ಕ್ರೇಜ್ ಕಡಿಮೆ ಆಗಿಲ್ಲ. ವಂಚಕನ ಜೈಲು ಸೇರಿದ ಬಳಿಕವೂ ಕೂಡ ಕೋಟಿ ಕೋಟಿ ಜಮೆ ಆಗಿದೆ. ಅಧಿಕ ಬಡ್ಡಿ ಆಸೆಗೆ ಹಣ ಡೆಪಾಸಿಟ್ ಮಾಡ್ತಿದ್ದಾರೆ ಜನ. ಶಿವಾನಂದನ ವಿರುದ್ಧ ಇಲ್ಲಿ ತನಕ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಈ ಹಿಂದೆಯೂ ಅಧಿಕ ಬಡ್ಡಿ ಕೊಡೋ ಹೆಸರಲ್ಲಿ ದೋಖಾ ಪ್ರಕರಣಗಳಾಗಿದ್ದಾವೆ. ಹಲವು ಕಂಪನಿಗಳು ವಂಚಿಸಿದ್ರೂ ಕೂಡ ಜನ ಈಗಲೂ ಹಣ ಡೆಪಾಸಿಟ್ ಮಾಡಕ್ ಮುಂದಾಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, IMA ಬಹುಕೋಟಿ ವಂಚನೆ ಗೊತ್ತಿದೆ. ಚೈನ್ ಲಿಂಕ್ ಕಂಪನಿಗಳು ಎಷ್ಟು ಮೋಸ ಮಾಡಿದವೆ ನಿಮ್ಗೆ ಗೊತ್ತಿದ್ದಾವೆ. ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಜಮೆ ಮಾಡಿಸ್ಕೊಂಡು ದುಡ್ಡು ಹಾಕಿದವರ ಕತೆ ಏನಾಗಿದೆ ಗೊತ್ತಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಈತನನ್ನ ಅರೆಸ್ಟ್ ಮಾಡಿದ ನಂತರವೂ ಜನ ಈಗಲೂ ಈತನನ್ನು ನಂಬ್ತಾರೆ ಅಂತಂದ್ರೆ ಏನ್ ಹೇಳೋದು ಇದಕ್ಕೆ? ಮೋಸ ಹೋಗೋರು ಇರೋ ತನಕನೇ ಈ ಥರ ಮೋಸ ಮಾಡೋರು ಇದ್ದೇ ಇರ್ತಾರೆ. ಆಮೇಲೆ ಜನ ಈತನನ್ನು ನಂಬೋದಕ್ಕೆ ಕಾರಣ ಒಂದಿದೆ. ಆತ ಒಂದು ಮೋಟೋ ಇಟ್ಕೊಂಡಿದ್ದ. ಹೆಂಗೆ ಅಂತಂದರೆ, ಜನರಿಗೆ ನಾನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂತ. ಹೆಂಗಾದರೂ ಸರಿ ನಾನು ಅವ್ರಿಗೆ ರಿಟರ್ನ್ಸ್ಗಳು ಕೊಡಬೇಕು ಅಂತ. ರಿಟರ್ನ್ಸ್ ಹೆಂಗೆ ಕೊಡ್ತಿದ್ದ? ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಹೋಗಿ 1 ಲಕ್ಷ ರೂಪಾಯಿ ಹೂಡಿಕೆ ಮಾಡ್ತೀನಿ ಅಂತಂದರೆ ಆತ, ನಾನು 1 ಲಕ್ಷ ಹೂಡಿಕೆ ಮಾಡಿದ್ರೆ 1 ಲಕ್ಷ ರೂಪಾಯಿ ಚೆಕ್ ಕೊಡ್ತಾ ಇದ್ದ. ಅಂದರೆ ನಂಬಿಕೆ ಇರಲಿ ಅಂತ 1 ಲಕ್ಷ ರೂಪಾಯಿ ಚೆಕ್ ಕೊಟ್ಬಿಡ್ತಿದ್ದ ಆತ. ಅದಾದ ಮೇಲೆ 36% ಬಡ್ಡಿ ಅದನ್ನು ಕೊಡ್ತಿದ್ದ. ಹೆಂಗೆ ಕೊಡ್ತಿದ್ದ ಬಡ್ಡಿ ಅಂತಂತಂದರೆ, ನನ್ನ ಥರನೇ ಇನ್ನೊಂದಷ್ಟು ಜನಕ್ಕೂ ಮಕ್ಮಲ್ ಟೋಪಿ ಹಾಕಿರ್ತಿದ್ದ. ಮಾತಿನಲ್ಲೇ ಮೋಡಿ ಮಾಡಿ, ಮಾತಲ್ಲೇ ಮನೆ ಕಟ್ಟಿಸಿ ಇನ್ವೆಸ್ಟ್ ಮಾಡಿಸ್ಕೊಳ್ತಾ ಇದ್ದ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 2400 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ದು ಆತ ಸಾವಿರಾರು ಜನರ ಹತ್ರ. ಸದ್ಯ ಈತನನ್ನು ಅರೆಸ್ಟ್ ಮಾಡಿದ್ರು ಕೂಡ ಜನ ಇನ್ನೂ ಬಹಳ ಕ್ರೇಜ್ನಲ್ಲಿದ್ದಾರೆ. ಅರೆಸ್ಟ್ ಮಾಡಿದ್ರೂ ಕೂಡ ಹೂಡಿಕೆ ಮಾಡ್ತಾನೆ ಇದ್ದಾರೆ. ಸದ್ಯ ಈ ಓವರ್ ಆಲ್ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಇನ್ಫಾರ್ಮೇಶನ್ ಕೊಡ್ತಾರೆ. ಮಂಜುನಾಥ್, ಈಗ ಈತ ಅರೆಸ್ಟ್ ಆದ ನಂತರವೂ ಕೂಡ ಜನನ ಕ್ರೇಜ್ ಇನ್ನೂ ಕಮ್ಮಿನೇ ಆಗಿಲ್ಲ, ಈಗಲೂ ಹೂಡಿಕೆ ಮಾಡ್ತಿದ್ದಾರೆ. ಅದೇನು ನಂಬಿಕೆ ಇಟ್ಕೊಂಡಿದ್ದ ಶಿವಾನಂದ? ಏನು ನಂಬಿಕೆ ಇಡಿಸಿದ್ದ ಜನರ ಮೇಲೆ? ಏನು ಮೋಡಿ ಮಾಡಿದ್ದ? ಜೊತೆಗೆ ಆತನಿಗೂ ಸ್ಯಾಂಡಲ್ವುಡ್ಗೂ ಕೂಡ ನಂಟಿತ್ತು ಅನ್ನೋ ವಿಚಾರ, ಜೊತೆಗೆ ಯಾರಿಗಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಈ ವಿಚಾರಣೆ ಸಂಬಂಧ ಯಾವ ಹಂತದಲ್ಲಿದೆ? ಓವರ್ ಆಲ್ ಡೀಟೇಲ್ಸ್ ಕೊಡೋದಾದ್ರೆ ಮಂಜುನಾಥ್.
ಶರತ್, ಖಂಡಿತವಾಗ್ಲೂ ಏನ್ ಶಿವಮ್ ಅಸೋಸಿಯೇಟ್ಸ್ ಮಾಲಕ ಆಗಿರ್ತಕ್ಕಂಥ ಶಿವಾನಂದ್ ನೀಲನ್ ಅವರನ್ನ ಕಳೆದು ಮೇ 14ರಂದು ಬೆಳಗಾವಿಯ ಜಿಲ್ಲಾಧಿಕಾರಿ ಅವರ ಆದೇಶ ಮೇರೆಗೆ ಬೆಳಗಾವಿಯ AC ಶ್ರವಣ್ ಕುಮಾರ್ ನಾಯಕ್ ಅವರ ಅಧಿಕಾರಿಯ ನೇತೃತ್ವದಲ್ಲಿ ಒಂದು ದಾಳಿ ಆಗುತ್ತೆ. ಅದಾದ ಬಳಿಕ 2 ದಿನಗಳ ಕಾಲ ಪರಿಶೀಲನೆಯನ್ನ ಮಾಡಿರ್ತಕ್ಕಂಥ ಬೆಳಗಾವಿ AC ಇರ್ತಾರೆ ಅವರು ಬೆಳಗಾವಿ ಜಿಲ್ಲಾಧಿಕಾರಿಗಳು ಇವರಿಗೆ ಒಂದು ವರದಿಯನ್ನು ಸಲ್ಲಿಸ್ತಾರೆ. ಅದಾದ ಬಳಿಕ ಒಂದು ಬೆಳಗಾವಿಯ ಉಪನಿಬಂಧಕರಾಗಿರ್ತಕ್ಕಂಥ ಅವರಿಂದ ಒಂದು ಕಂಪ್ಲೇಂಟ್ ಕೂಡ ಮಾಳಮಾರುತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೂಡ ಲಾಂಚ್ ಆಗುತ್ತೆ. ಅದಾದ ಬಳಿಕ ಪೊಲೀಸರು ಕೂಡ 2-3 ದಿನಗಳ ತನಿಖೆಯನ್ನು ನಡೆಸಿದಾದ ನಂತರ ಎಲ್ಲವನ್ನು ಕೂಡ CID ಅಧಿಕಾರಿಗಳಿಗೆ ಈ ತನಿಖೆಯನ್ನು ಒಪ್ಪಿಸ್ತಾರೆ. ಅದಾದ ಬಳಿಕ CID ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಹೋಗಿ ಶಿವಾನಂದ್ ನೀಲನ್ ಅವರನ್ನ ಕರೆದುಕೊಂಡು ಹೋಗಿ ಅಲ್ಲಿ 10 ದಿನಗಳ ಕಾಲ ನಮಗೆ ಇವನನ್ನ ಕಸ್ಟಡಿಗೆ ಕೊಡ್ಬೇಕಂತ ಹೇಳಿ CID ಅಧಿಕಾರಿಗಳು ಒಂದು ಮನವಿಯನ್ನ ಮಾಡ್ತಾರೆ ನ್ಯಾಯಾಧೀಶರ ಮುಂದೆ. ನ್ಯಾಯಾಧೀಶರು ಕೂಡ ಇವರಿಗೆ ಒಂದು 10 ದಿನಗಳ ಕಾಲ ಶಿವಾನಂದ್ ನೀಲನ್ ಅವರನ್ನ ಕಸ್ಟಡಿಗೆ ಕೊಡ್ತಾರೆ. ಅದಾದ ಬಳಿಕ 10 ದಿನಗಳ ಕಾಲ ಬೆಂಗಳೂರಿನಲ್ಲಿ ಇರಿಸಿಕೊಂಡು ಈ ಶಿವಾನಂದ್ ನೀಲನ್ ಅವರನ್ನ ಎನ್ಕ್ವೈರಿ ಮಾಡಿ ಮತ್ತೆ ಮೇ 27ನೇ ತಾರೀಕಿಗೆ ಮತ್ತೆ ಕೋರ್ಟಿಗೆ ತಂದು ಅವನನ್ನು ಹಾಜರು ಮಾಡಿ ಈಗ ನ್ಯಾಯಾಂಗ ಬಂಧನದಲ್ಲಿ ಇರ್ತಕ್ಕಂಥದ್ದು. ಸದ್ಯ ಈಗ ಗಮನಿಸ್ತಾ ಇರಬೇಕಾದಂಥದ್ದು ಮತ್ತೆ ಅದೇ ರೀತಿ ಬೆಳಗಾವಿಯಲ್ಲಿ ಮತ್ತೊಂದು ಆದಿತ್ಯರಾಜ್ ಕ್ಯಾಪಿಟಲ್ ಅನ್ನುವಂತ ಸಂಸ್ಥೆ ಇದೆ. ಆ ಸಂಸ್ಥೆ ಮೇಲೆ ಕೂಡ ಬೆಳಗಾವಿ ಜಿಲ್ಲಾಧಿಕಾರಿಗಳ ಆದೇಶ ಮೇರೆಗೆ ಮತ್ತೆ AC ಆಗಿರ್ತಕ್ಕಂಥ ಶ್ರವಣ್ ಕುಮಾರ್ ನಾಯಕ್ ಅವರು ದಾಳಿ ಮಾಡ್ತಾರೆ. ಅದಾದ ಬಳಿಕ ಅದನ್ನೊಂದು ಆ ಕೇಸನ್ನು ಕೂಡ CIDಗೆ ಹಸ್ತಾಂತರ ಮಾಡುತ್ತದೆ. ಅದೇ ಕೇಸಿನಲ್ಲಿ DGP ಆಗಿರ್ತಕ್ಕಂಥ ಡಾಕ್ಟರ್ ಭೀಮಾಶಂಕರ್ CID DGP ಆಗಿರ್ತಕ್ಕಂಥ ಭೀಮಾಶಂಕರ್ ಗುಳೇದ್ ಅವರು ನಿನ್ನೆ ಬೆಳಗಾವಿಗೆ ಬರ್ತಾರೆ. ಬೆಳಗಾವಿ ಬಂದ ತಕ್ಷಣ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಕೂಡ ಕರೀತಾರೆ. ಹಾಗೆ ಗೊತ್ತಾಗುತ್ತೆ ಜನರು ಕೂಡ ಇಲ್ಲಿವರೆಗೂ ಕೂಡ ಶಿವಾನಂದ್ ನೀಲನ್ ಅವರ ಅಕೌಂಟ್ ಆಗಿರ್ಬೋದು ಮತ್ತೆ ಸಂಸ್ಥೆಗೆ ಸಂಬಂಧಪಟ್ಟಂತ ಅಕೌಂಟ್ಗಳಿಗೆ ಹಣವನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಷ್ಟಾದ್ರೂ ಕೂಡ ಇನ್ನೂವರೆಗೂ ಜನ ಬುದ್ಧಿ ಕಲ್ತಿಲ್ಲ ಅಂತ ಹೇಳಿ ಕೂಡ CID DGP ಆಗಿರ್ತಕ್ಕಂಥ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರು ಕೂಡ ಒಂದು ಆತಂಕವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಜನರಿಗೂ ಕೂಡ ಒಂದು ಮನವರಿಕೆಯನ್ನು ಮಾಡುವಂಥದ್ದು ಕೂಡ ಮಾಡಿರ್ತಕ್ಕಂಥದ್ದು. ಜನರು ಇನ್ ಮುಂದಾದ್ರೂ ಬುದ್ಧಿಯನ್ನ ಕಲೀರಿ ಅನ್ನೋ ಒಂದು ರೀತಿಯಲ್ಲಿ ಕೂಡ ಜನರಿಗೂ ಒಂದು ಸಂದೇಶನ ಕೊಟ್ಟರು. ಈ ರೀತಿ ನೀವು ಮಾಡೋದ್ರಿಂದ ಇಂಥವ್ರು ಮತ್ತಷ್ಟು ಜನ ಈ ಸಮಾಜದಲ್ಲಿ ಹುಟ್ಕೋತಾರೆ ಅಂತ ಹೇಳಿ ಒಂದು ಸಂದೇಶವನ್ನು ಕೂಡಿದ್ರು ಕೂಡ CIDಯಲ್ಲಿ ಎನ್ಕ್ವೈರಿ ಇದ್ದು ಅವನು ಈಗ ನೀಲನ್ ಅವರು ಇರ್ತಕ್ಕಂಥದ್ದು ಹಿಂಗಲ್ಗ ಜೈಲಿನಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಅವನು ಎಲ್ಲಾ ಬ್ಯಾಂಕ್ ಅಕೌಂಟ್ಗಳು ಸೀಸ್ ಆದ್ರೂ ಕೂಡ ಆ ಅಕೌಂಟ್ಗೆ ಡಿಪಾಸಿಟ್ ಆಗ್ತಾ ಇರೋದು ಎಲ್ಲೋ ಒಂದ್ ರೀತಿಯಾಗಿ ಆಘಾತಕಾರಿ ಸಂಗತಿ ಅಂತ ಹೇಳಿ ಕೂಡಿ ನಿನ್ನೆ ಒಂದ್ ರೀತಿಯಾಗಿ CID DGP ಆಗಿರ್ತಕ್ಕಂಥ ಭೀಮಾಶಂಕರ್ ಗುಳೇದ್ ಹೇಳಿರ್ತಕ್ಕಂಥದ್ದು. ಸದ್ಯ ಎಲ್ಲವನ್ನು ಗಮನಿಸ್ತಾ ಹೋದ್ರೆ ಎಲ್ಲೋ ಜನ ಒಂದ್ ರೀತಿಯಾಗಿ ಇವನು ಯಾವ ರೀತಿಯಾಗಿ ಜನರ ಮೇಲೆ ಮೋಡಿ ಮಾಡಿದಾನೆ ಅಂತ ಹೇಳಿ ಒಂದ್ ರೀತಿಯಾಗಿ ಎಲ್ಲರಿಗೂ ಕೂಡ ಒಂದ್ ರೀತಿಯಾಗಿ ಇಲ್ಲಿ ಸದ್ಯ ಕಾಡ್ತಾ ಇರುವಂತ ಪ್ರಶ್ನೆ. ಇಷ್ಟಾದ್ರೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಮುಂದೆ ಬಂದು ಕಂಪ್ಲೇಂಟ್ ಕೊಡೋದಾಗಿರ್ಬೋದು, ಅದೇ ರೀತಿ ಇವನು ನಮ್ಗೆ ಈ ರೀತಿಯಾಗಿ ಫ್ರಾಡ್ ಮಾಡಿದಾನೆ ಅಂತ ಹೇಳಿ ಇಲ್ಲಿವರೆಗೂ ಹೇಳ್ತಾ ಇಲ್ಲ. ಸದ್ಯಕ್ಕೆ ಮತ್ತೆ ಕೆಲವು ಸೈನಿಕರು ಏನಿರ್ತಾರೆ, ಮಾಜಿ ಸೈನಿಕರು ಕೆಲವೊಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ನಮಗೆ ಈಗ ನೀವು ಇವ್ರನ್ನ ಬಂಧಿಸಿದ್ದೀರಿ, ಬಂಧಿಸಿರ್ತಕ್ಕಂಥ ಅವನ ಅಕೌಂಟ್ ಅನ್ನು ಫ್ರೀಜ್ ಮಾಡಿದ್ರಿ, ಅದರಲ್ಲಿ ಇರ್ತಕ್ಕಂಥ ಹಣವೇನೇನಿದೆ ನಮ್ಮ ಮಾಜಿ ಸೈನಿಕರು ನಮ್ಮ ಬಂದಿರತಕ್ಕಂಥ ಒಟ್ಟಾರೆ ಪೆನ್ಷನ್ ಅನ್ನ ನಾವು ಅವನಲ್ಲಿ ಡಿಪಾಸಿಟ್ ಮಾಡಿದ್ವಿ. ಮೊದಲಿಗೆ ಏನಾದ್ರೂ ನೀವು ಕೊಡೋದು ಅಂದ್ರೆ ನಿಮ್ಮ ತನಿಖೆ ಮುಗಿದಾದ ನಂತರ ಈ ಹಣವನ್ನು ಸಂದಾಯ ಮಾಡೋದಿದ್ರೆ ನಮಗೆ ಮೊದಲು ಮಾಡಿ ಅಂತ ಕೂಡ ಅವರೊಬ್ರು ಮಾತ್ರ ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಯಾಕೆ ಕೊಡ್ತೀರಿ? ಅಪವಾದ ಮಾಡುವಂತ ಏನು ಮಾಡಿಲ್ಲ, ಅವ್ ಯಾರ್ದೇನ್ ಕಿಸೆ ಕತ್ತರಿಸಿಲ್ಲ, ಏನ್ ದರೋಡಿ ಮಾಡಿಲ್ಲ. ಕೂಡಿಟ್ಟಾನೆ ಅವ್ನ್ ಏನ್ ತಪ್ಪೈತಿ? ಅವಾಗ್ಯಾಕ್ ನೀವ್ ಹಿಂಗಂತೀರಿ? ಅಪವಾದ ಯಾಕೆ ಕೊಡ್ತೀರಿ? ₹1 ಯಾರ್ದು ತಿಂದಿಲ್ಲ ಅವ್. ಪಾಪ ಅಂತವ ಬಡವರಿಗೆ ಕೊಟ್ಟು ನಡೆಸೋ ಮನುಷ್ಯ ಅದ. ನಾವು ಅಂತವ್ಗಿನ್ ಹೆಸರಿಟ್ಟ ನಿಮ್ದು ರಾಜಕಾರಣಿ ಮಾಡಬೇಡ್ರಿ. ನಾವ್ ಇಷ್ಟ ಹೇಳವ್ರ ನೋಡಿ, ಯಾರ್ದು ತಿಂದಿಲ್ಲ ಅವ. ಅಲ್ರಿ, ಮೋದಿ ಸರ್ಕಾರ, ಮೋದಿ ಮಂತ್ರಿ ಅದಾವ, ಪ್ರಧಾನ ಮಂತ್ರಿ, ಅವ್ನ್ ಚಾ ಮಾರ್ತಿದ್ದ. ಅಂತವ್ಗ ನೀವು ಮಂತ್ರಿ ಅಂದ್ರಿ ಅವಂಗ ಯಾಕಂಡುದಿಲ್ಲ? ದೊಡ್ಡ ಮಂದಿ ಪಾಪ ಇವ್ ಐಸ್ ಕ್ರೀಮ್ ಮಾರ್ತಿದ್ದ ಅಂತ ಇವಾಗ ಅಪೋದ್ ಕೊಡ್ತೀರಿ. ಅವ್ ಯಾರ್ದು ತಿಂದಿಲ್ಲ, ಯಾರ್ದೇನ್ ರೊಕ್ಕ ಮಾಡಿಲ್ಲ, ಕೂಡಿಟ್ಟಾನ. ಇಷ್ಟ ಅವ್ನ್ ತಪ್ಪೈತೇನ? ವಿಚಾರ ಮಾಡಿ ನಿರ್ಣಯ ತಗೋರಿ. ಇಷ್ಟ ಹೇಳೋದು ನಿಮ್ಗೆ. ನಮಸ್ಕಾರ. ನೋಡಿ, ಇದು ಶಿವಾನಂದ ಅವರ ಕಂಪನಿಯಲ್ಲಿ ಹೂಡಿಕೆ ಮಾಡ್ಕೊಂಡಿದ್ದು. ಅವರು ಹೇಳ್ತಾ ಇರುವಂಥ ಮಾತು, ಯಾರಿಗೂ ಮೋಸ ಮಾಡಿಲ್ಲ ಅವರು ಅಂತ. ಅಂದರೆ 1 ಲಕ್ಷ ಹೂಡಿಕೆ ಮಾಡಿ 36% ಬಡ್ಡಿ ಕೊಡ್ತಾರೆ ಅಂತಂದರೆ ಆತ ಎಲ್ಲಿಂದ ಕೊಡ್ತಾನೆ ಅದನ್ನು? ಹೇಗೆ ಕೊಡ್ತಾರೆ ಅದನ್ನು 36% ಅಂತಂದ? ಆ ಯೋಚನೆ ಇಲ್ಲ. ನಾನು ಹೂಡಿಕೆ ಮಾಡಿದ್ದೀನಿ, ಟೈಮ್ಗೆ ನನಗೆ ಬಡ್ಡಿ ದುಡ್ಡು ಬರ್ತಾ ಇದೆ, ಇಷ್ಟೇ ಅವ್ರಿಗೆ ಬೇಕಾಗಿರೋದು. ಹೇಗೆ ಕೊಡ್ತಾ ಇದ್ದಾನೆ, ಹೆಂಗೆ ಕೊಡ್ತಾ ಇದ್ದಾನೆ, ಅಕ್ರಮವಾಗಿ ಏನಾದರೂ ಮಾಡ್ಕೊಂಬರ್ತಿದ್ದಾನ, ಅದು ಯಾವುದು ಕೂಡ ಜನ ಕೇಳ್ತಾನೆ ಇಲ್ಲ. ಅದನ್ನೇ ಎಲ್ಲ ಮಾತಾಡ್ತಿರೋದು. ಆತ ಅರೆಸ್ಟ್ ಆದಮೇಲೂ ಕೂಡ ಹೂಡಿಕೆ ಮಾಡ್ತಿದ್ದಾರೆ ಅಂದರೆ ಜನ ಎಷ್ಟು ಕ್ರೇಜ್ ಇಟ್ಕೊಂಡಿದ್ದಾರೆ ಅಂತ. ಒಬ್ಬ ಸಾಮಾನ್ಯ ಐಸ್ ಕ್ರೀಮ್ ಮಾರ್ತಿದ್ದವನು ಇವತ್ತು
ಇಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಹೂಡಿಕೆಯನ್ನು ಮಾಡಿ ಲಾಭ ಕೊಡಿಸಿ ಜನರಿಗೆ ಒಳ್ಳೇದು ಮಾಡ್ತಿದ್ದಾನೆ ಅಂತ ಎಲ್ಲ ಮಾತಾಡ್ಕೊತಾ ಇದ್ರೆ, ಇಲ್ಲಿ RBI ರೂಲ್ಸನ್ನು ಈತ ಬ್ರೇಕ್ ಮಾಡಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಇವತ್ತನನ್ನು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಇನ್ನೂ ಯಾರ್ಯಾರ ಲಿಂಕ್ ಇದೆ, ದೇಶ ವಿದೇಶಗಳ ನೆಟ್ವರ್ಕ್ ಕೂಡ ಈತ ಇಟ್ಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ತನಿಖೆ ನಡೀತಾ ಇದೆ. ನೋಡೋಣ ಈತನ ಜಾಲ ಇನ್ನು ಎಷ್ಟು ವಿಸ್ತರಿಸಿದೆ, ಯಾವ ರೀತಿಯಾಗಿ ಈತ ಮೋಸ ಮಾಡ್ತಾ ಇದ್ದ, ಬಂದಂಥ ಹಣದಿಂದ ಈತ ಏನೇನು ಮಾಡ್ತಿದ್ದ ಅಂತ ಹೇಳಿ ನೋಡೋಣ ಮುಂದೆ ತನಿಖೆಯಲ್ಲಿ ಏನೇನು ಗೊತ್ತಾಗುತ್ತೆ ಅಂತ. ಇದಿಷ್ಟು ಇವರೆಗಿನ ಸುದ್ದಿ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.